ಬ್ರದರ್ಸ್ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ ವತಿಯಿಂದ ಇವತ್ತು ನಮ್ಮ ಚಂದ್ರಿಕಾ ಮೇಡಮ್ ಅವರು ಓದಿದ್ರೆ ಇಲ್ಲೋ ಇಲ್ಲ ಕೇಳ್ಕೊಂಡ್ರು ಇಲ್ಲ ಇಲ್ಲಿ ಬರೆದಿದ್ರೆ ನೋಡಿದ್ರೆ ಇಲ್ಲ 2022ನೇ ಇಸ್ವಿ ನಾನು ಶಾಸಕನಾಗಿರಲಿಲ್ಲ. 2022 ಇವ್ರು ಕರೆದಾರ ಅರ್ಜಿ ಕರೆದಾಗ ಬರೀ ಕಣ್ಣೀರು ಹಾಕ್ಯಾರ. ಅವ್ನು ಲಿಂಗರಾಜನೂ ಇದ್ದಿಲ್ಲ, ಕಣ್ಣೀರು ಅರ್ಜಿ ಹಾಕ್ಯಾರ. ಅದೇನು 36 ಮಂದಿ ಹಾಕ್ಯಾರ. ಅದೇನಪ್ಪ ಅಂತಂದ್ರೆ ನಾವು ಮತ್ತೊಮ್ಮೆ ಇದನ್ನು ಚೆಕ್ ಮಾಡಿ ನಮ್ಮ ಕಾರ್ಯಕರ್ತರು ಯಾರು ಅವ್ರ ಹೆಸರು ತೊಗೊಂಡು ಅದೇ ಅವ್ರ ಬಳಿ ನಿಂತ್ಕೊಂಡು ಅದೊಂದು ಮೀಟಿಂಗ್ ಮಾಡಿ 8ನೇ ತಾರೀಕು ಅಂದ್ರೆ 19/1/2024 ಒಂದು ನನ್ನ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿ ಎಲ್ಲ ಆಫೀಸರ್ಗಳಿಗೆ ನೀವು ಒಂದೇ ಕಡೆ ಯಾಕೆ ಕೊಡ್ತೀರಿ ಅಲ್ಲಿ ಅರ್ಜಿ ಮತ್ತೊಮ್ಮೆ ಬರಲ್ರಿ. ಅವಾಗ ಏನು ಆನ್ಲೈನ್ನಾಗ ಅರ್ಜಿ ಹಾಕಿರ್ತಾರೆ ಅವಕ್ಕೆ ಕೊಡಬೇಕು. ಅದೇ ಊರಾಗ ಎಷ್ಟು ಮಂದಿ ಅರ್ಜಿ ಹಾಕ್ಯಾರ ಎಷ್ಟು ಅಂತೇಳಿ ಅದ್ರಾಗೆ ನಮ್ಮವ್ರು ಯಾರು ಅಂತ ಸೆಲೆಕ್ಟ್ ಮಾಡಿ ಅದು ಲಿಸ್ಟ್ ಮಾಡಿ ಏನು ಬಂದ್ರೆ ಇವತ್ತು ವಿತರಣೆ ಮಾಡ್ಲಿಕ್ಕತ್ತೀವಿ. ಇದ್ರಾಗ ಏನೇ ಮಾಹಿತಿಲ್ಲ. ಈ ಕರ್ನಾಟಕ ರಾಜ್ಯ ತುಂಬ ಏನೇನು ಸ್ಕೀಮ್ ಅವೆ ಎಲ್ಲ ದಿನ ಅಡ್ವರ್ಟೈಸ್ನಾಗ ಹಾಕ್ತಾರೆ. ನಾವಂತೂ ಮೊನ್ನೆ ಸಲ ಅವ್ರು ಜಗದೇವಪ್ಪರು ಎಲ್ಲ ಪೇಪರ್ದಾಗ ಕೊಟ್ಟಿರ್ತಾರೆ. ಯಾರ್ಯಾರಿಗೆ ಮಷಿನ್ ಬೇಕಾದವ್ರು ಸಿಟಿದಾಗಿರಲಿ ಹಳ್ಳಿಯಾಗಿರಲಿ ಎಲ್ಲೇ ಇರಲಿ ನೀವು ಅರ್ಜಿ ಹಾಕ್ರಿ ಅಂತೇಳಿ. ಮತ್ತು ನಾವು ಈಗಂತೂ ಮೊನ್ನೆ ಹೇಳಿದೆ ಹೊಸ ಮಂದಿಗೆ ಯಾರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟರ ಬಹಿರಂಗವಾಗಿ ಹೇಳ್ತಿದ್ದೀವಿ ಯಾರು ಅರ್ಜಿ ಹಾಕ್ರಿ ಅಂತೇಳಿ. ಇನ್ನು ಓಯಕ್ಕೆ ಗಂಗಾ ಕಲ್ಯಾಣ ಯೋಜನೆ ಬರ್ತಾವೆ ನಿಮ್ಗೆ ಇದು ಲೋನ್ಗಳು ಕೊಡ್ತಕ್ಕಂಥದ್ದು ಎಲ್ಲ ಪೇಪರ್ದಾಗ ಅರ್ಜಿ ಬರ್ತಾವೆ. 1000 ಅರ್ಜಿ ಬರ್ತಾವೆ. ಇಲ್ಲಿ ಅದ್ರಾಗ 1-2 ಸೆಲೆಕ್ಟ್ ಮಾಡಬೇಕಾಗ್ತದೆ. ಆ 1-2 ಮಾಡ್ತಕ್ಕಂಥದ್ದು ಯಾರಿಗೆ ಮುಚ್ಚಿಡ್ತಕ್ಕಂಥ ಪ್ರಶ್ನೆ ಇದೆ. ಪಾರದರ್ಶಕವಾದಂಥ ಸರ್ಕಾರದಿಂದ ಎಲ್ಲ ಕಡೆ ಗೊತ್ತಾಗ್ತದೆ. ಏನು ಜಗತ್ತು ಯಾರಿಗೂ ಹಿಂಗೆ ಗೊತ್ತಾಗ್ಲಾರ್ದೆ ಇರೋಂಗಿಲ್ಲ ಅಂತ ಅನ್ನೋ ಪ್ರಶ್ನೆನೇ ಇಲ್ಲಿ. ಎಲ್ಲ ಪೇಪರ್ದಾಗ ಬರ್ತಾವೆ, ಟಿ ವಿದಾಗ ಬರ್ತದೆ, ನಿಮ್ಮ ಇದ್ರಾಗ ವಾಟ್ಸಪ್ನಾಗ ಬರ್ತಾವೆ. ಅರ್ಜಿ ಹಾಕ್ರಿ ಅರ್ಜಿ ಇನ್ನೊಂದು ಇದಕ್ಕೆ ಅರ್ಜಿ ಹಾಕಿ ಮೊನ್ನೆ ಕರೆದಿದ್ರು ತೆಗೆದೋಕೆಂದು ಕರೆದಿದ್ವಿ. ಮೊನ್ನೆ 2 ತಿಂಗಳಿಂದ ಕರೆದಿದ್ರು ಅಂತ ನಮ್ಮ ನಾಲೆಜ್ನೂ ಬರಲ್ಲ. ಅದು ಪೇಪರ್ನಾಗ ಹಾಕಿಬಿಡ್ತಾರೆ. ಅರ್ಜಿ ಬಂದ್ಮ್ಯಾಗ ನಾನು ಹೇಳ್ತೀನಿ ನಿಮ್ಗೆ ಅಲ್ರಿ ನಿಮ್ಗೆ ಗೊತ್ತಾಗ್ಬೇಕಲ್ಲ ಏನು ಆಪ್ತೀರಿ ಕಡೆ ಮಾತಾಡ್ಲತ್ತೀನಿ. ನಾನು ಹೇಳ್ತಕ್ಕಂಥದ್ದು ಏನು ಇರ್ಲಿ ನಿಮ್ಗೆಲ್ಲರಿಗೂ ಗೊತ್ತಾಗಬೇಕು. ನಾವು 100% ನೀವು ಅರ್ಜಿ ಕರೆದಾಗ ಅರ್ಜಿ ಹಾಕಿ 100 ಬಂದ್ರೂ 100 ಹೋಗಿ ಬೆಂಗಳೂರಿಗೆ ಹೋಗಿ ತೊಗೊಂಬಂದು ಅಕ್ಕಿಸ್ತೀವತ್ತು. ಆದ್ರೆ ನೀವು ಏನಪ್ಪ ಅಂತಂದ್ರೆ ಹೆಣ್ಮಕ್ಳು ಈ ಸಲ ಏನು ಹಾಕಿರಿ ಇನ್ನೂ ಹೆಚ್ಚು ನಮ್ಮ ಚಂದ್ರಿಕಾ ಮೇಡಮ್ ಅವ್ರು ಹೇಳ್ದಂಗೆ ಇನ್ನೂ ಹೆಚ್ಚಿನ ಅರ್ಜಿ ಹಾಕ್ರಿ. ನಿಮಗೆಲ್ಲ ಸಹಾಯ ಮಾಡ್ತೀವಿ. ನಮ್ಮ ಕಾಲಕ್ಕೆ ಇದಾಗಿಲ್ಲ, ಹಿಂದಕ್ಕೆ ಹಾಕಿದ್ದದ. ನೀವು ಮುಂದೆ ಎಲ್ಲರೂ ಹಾಕಿರಿ ಕೇಳ್ಕೊಂಡು ನಾವು ಚಂದ್ರಿಕಾ ಮೇಡಮ್ ಅವ್ರು ಎಲ್ಲ ಕಡೆ ಏನಪ್ಪ ಇನ್ನು ಮುಂದೆ ನಾವು ಸೋಷಿಯಲ್ ಮೀಡಿಯಾದಾಗೆ ಕಳಿಸ್ತೀವತ್ತು. ಸೋಷಿಯಲ್ ಮೀಡಿಯಾದಾಗ ಹೇಳ್ತೀವತ್ತು ಎಲ್ಲರೂ ಹಾಕ್ರಿ ಅಂತ ಹೇಳಿ ಅರ್ಜಿ ಹಾಕ್ರಿ ದಯಮಾಡಿ ಅಂತ ಹೇಳಿ. ಇದೊಂದು ಒಳ್ಳೆ ಸ್ಕೀಮ್. ದೇವರಾಜ ಅರಸರ ಕಾಲಕ್ಕೆ ನಮ್ಮ ಸರ್ಕಾರ ಬಂದಮ್ಯಾಗ ದೇವರಾಜ ಅರಸರ ಕಾಲಕ್ಕೆ ಇವೆಲ್ಲ ಆಶ್ರಯ ಅಕ್ಷಯ ಆರಾಧನಾ ಇವೆಲ್ಲ ಏನಪ್ಪ ಅಂದ್ರೆ ಬಡವರಿಗೆ ಮಲಿಗೆ ಯಂತ್ರ ಕೊಡೋದು, 3 ತ್ರಿಚಕ್ರ ವಾಹನ ಕೊಡ್ತಕ್ಕಂಥದ್ದು ಅನೇಕ ಸೌಲಭ್ಯಗಳು ಆಗಿನ ಕಾಲದಿಂದ ಕೂಡ ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿ ಬಂದ ಮೇಲೆ ಯಾವತ್ತೂ ಮಾಡ್ಕೊಂಡು ಬಂದಿದೆ. ಅದನ್ನೇ ಮುಂದುವರೆದಿದೆ. ಯಾವತ್ತೂ ಹೆಣ್ಮಕ್ಳು ಇವತ್ತು ಏನು ತೆಗೆದುಕೊಂಡ್ರಿ ಭಾಳಷ್ಟು ಬರೀ ಕಣ್ಣಿ ಮಂದಿ ಹುಷಾರಿರಿ. ಭಾಳ ಮಂದಿ ನೀವೇ ಇದ್ದೀರಿ ನೋಡಿದೆ ನಾನು ಲಿಸ್ಟ್ನಾಗ. ಪಾಣೆಗಾವ ಕಣ್ಣಿನ 2 ಊರೇ ಬಂದವಿದ್ದಿ. ಅದಕ್ಕೆ ಜಾಸ್ತಿ ಏನಪ್ಪ ಅಂದ್ರೆ ಕಲಬುರಗಿ. ಮತ್ತು ನಾನು ಇನ್ನೊಂದು ಹೇಳ್ಬೇಕಂದ್ರೆ ಈ ಕಲಬುರಗಿ ಸಿಟಿಯಲ್ಲಿ ಪ್ರತಿಯೊಂದು ವಾರ್ಡ್ಗೆ ಜನಸ್ಪಂದನ ಕಾರ್ಯಕ್ರಮ 5 ವಾರ್ಡ್ ಸೇರಿ ಈ ಡಿಸೆಂಬರ್ ನಮ್ಮದೇನು ಬಜೆಟ್ ಸೆಷನ್ ಮುಗಿದ ತಕ್ಷಣ ಒಂದು ಕಲ್ಯಾಣ ಮಂಟಪದಲ್ಲಿ ಏನೇನು ಸ್ಕೀಮ್ ಏನೇನು ಬರ್ತಾವೆ ಎಲ್ಲ ಏನಪ್ಪ ಅಂದ್ರೆ ಯೋಜನೆಗಳನ್ನು ನಮ್ಮೆಲ್ಲ ಅಧಿಕಾರಿಗಳು ಸಮಸ್ತ ಜಿಲ್ಲೆ ಅಧಿಕಾರಿಗಳು ನಮ್ಮ ಪೂಜಾ ಮಹಾಪೌರರು ಮತ್ತು ನಮ್ಮ ಚಂದ್ರಿಕಾ ಪರಮೇಶ್ವರು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಎಲ್ಲರೂ ಸೇರಿ ನಾವೆಲ್ಲ ಏನಪ್ಪ ಅಂದ್ರೆ ನಮ್ಮ ಅಕೌಂಟ್ ಸ್ಥಾಯಿ ಸಮಿತಿ ಮೇಡಮ್ ಅವರು ಕುಪನ ಮೇಡಮ್ ಅವರು ಹಿಂಗಮ್ ಅವರು ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು ಎಲ್ಲರೂ ಸೇರಿ ಏನಪ್ಪ ಅಂದ್ರೆ ಅಲ್ಲಿ ಒಂದು ಸಭೆ ಮಾಡಿ ಎಲ್ಲ ರೀತಿಯಿಂದ ನಿಮ್ಗೆ ಏನೇನು ತೊಂದರೆ ಇದೆ ಅಲ್ಲೇ ಸ್ಥಳದಲ್ಲೇ ಬಗೆಹರಿಸ್ತಕ್ಕಂಥದ್ದು ಮತ್ತು ಅವತ್ತು ಏನೇನು ಸರ್ಕಾರದ ಯೋಜನೆಗಳು ಕೂಡ ಅದನ್ನು ತಿಳಿಸ್ತಕ್ಕಂಥ ರೀತಿಯಲ್ಲಿ ಈ ಕೆಲಸನೂ ಮಾಡ್ತೀವಿ. ಮತ್ತು ನಿಮ್ಮ ಎಲ್ಲ ಅನೇಕ ಹಿರಿಯ ಮುಖಂಡರು ಬಂದಿದ್ದೀರಿ. ಇದು ಸರ್ಕಾರಿ ಫಂಕ್ಷನ್ ಆದ ಕಾರಣ ನೀವು ಅಲ್ಲಿ ನಾವು ಇಲ್ಲಿ ಆಗ್ಯದ ದಯಮಾಡಿ ತಪ್ಪು ತಿಳ್ಕೊಬಾರ್ದು. ಇದು ಭಾಳಷ್ಟು ಜನರಿಗೆ ಇದು ಮುಂದೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಅರ್ಜಿ ಕರೆದಾಗ ಹೆಣ್ಮಕ್ಳು ಇವತ್ತೇನು ಯಾರ್ಯಾರು ಹೊಲಿಗೆ ಅಂತ ತಗೋತೀರಿ ನೀವು ಮತ್ತೊಬ್ಬರಿಗೆ ಕಲಿಸಿ ಅವರು ಕಲ್ತ್ರನ್ನ ಅವರು ತಮ್ಮ ಕಾಲ ಮೇಲೆ ತಾವು ಇದು ಅರ್ಥ ಏನು ಕೊಡೋದಂದ್ರೆ ನಿಮ್ಮ ಕಾಲ ಮೇಲೆ ನೀವೇ ನಿಂತು ನಿಮ್ಮ ಬದುಕನ್ನು ರೂಪಿಸ್ಕೊಳ್ಳೋ ಸಲುವಾಗಿ ಸರ್ಕಾರ ಇದೊಂದು ಯೋಜನೆ ಮಾಡಿದೆ. ಹಳ್ಳಿಯಲ್ಲಿ ಏನಪ್ಪ ಅಂದ್ರೆ ನೀವೇನ ಕ್ಲೋಸ್ ಹೊಲಿಲಿ ಶರ್ಟ್ ಹೊಲಿಲಿ ಏನು ಬಟ್ಟೆ ಹೊಲಿತಕ್ಕಂಥದ್ದು ಅದ್ರ ಮ್ಯಾಗ ನಿಮ್ಮ ಜೀವನ ನಡೆಸ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಕಾಲ ಮ್ಯಾಗ ನೀವು ನಿಂದಿರ್ಬೇಕಂತ ಹೇಳಿ ಸರ್ಕಾರದ ಒಂದು ಯೋಜನೆ ಇದೆ. ಇದನ್ನು ನಾವು ಉಪಯೋಗ ಮಾಡ್ಕೊಳ್ಬೇಕು. ಎಲ್ಲರೂ ಏನಪ್ಪ ಅಂದ್ರೆ ಅಂತ ತಿಳ್ಕೊಂಡು ಯಾವತ್ತೂ ಕೂಡ ನಿಮ್ಗೆ ಏನೇ ಸಮಸ್ಯೆ ಬಂದರೂ ಕೂಡ
ಈ ಮುಂಜಾನೆ 10 ಗಂಟೆಗೆ ತೆರೆದಿರ್ತೀನಿ ಬಾಗ, ಸಂಜೆ 8 ತನಕ ತೆರೆದಿರ್ತದೆ ಫುಲ್ಲ. ನಾವು ಊರಾಗಿದ್ದಂದ್ರೆ ಇಲ್ಲಿ ಬಂದು ಕುಂತಿರ್ತೀನಿ. ಯಾವಾಗ ಬೇಕಾದಾಗ ಯಾರು ಬೇಕಾದರೂ ಬಂದು ಭೇಟಿ ಆಗ್ಬೋದು, ಅದ್ರಾಗೇನು ಪ್ರಶ್ನೆನೇ ಇಲ್ಲ. ನೀವೇನೇ ಬಂದರೂ ಕೂಡ ಸಮಸ್ಯೆ ಇದ್ದರೂ ಬಂದು ನೇರವಾಗಿ ಬಂದು ಮಾತನಾಡಬೇಕು. ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದೀರಿ. ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಪೂಜ್ಯ ಮಹಾಪೌರರು, ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮತ್ತು ಜಗದೀವಪ್ಪರು, ವಾಣಿ ಮೇಡಮ್ ಅವರು, ಎಲ್ಲ ನಮ್ಮ ಮೇಡಮ್ ಅವರು, ಲಿಂಗಮ್ಮ ಕಟ್ಟಿಮನಿಯವರು, ಎಲ್ಲ ಮಹಿಳಾ ಕಾಂಗ್ರೆಸ್ ನಮ್ಮ ಶೋಭಾ ಕಾಳೆಯವರು ಬಂದರೆ, ಪವನ್ ವಳಿಕೇರಿಯವರು, ಲಿಂಗರಾಜ್ ಕೆಪಿ ನಮ್ಮ ಬ್ಲಾಕ್ ಅಧ್ಯಕ್ಷರು, ಪೂಜ್ಯ ಮಹಾಪೌರರು ಮಾಜಿ ಬಾಬು ಒಂಟಿಯವರು, ನಮ್ಮ ಪಾಣೆಗಾಂವ್ ಅಧ್ಯಕ್ಷರು ನಾಗು ಅವರು, ನಮ್ಮ ದಿನೇಶ್ ಅವರು, ಅಶ್ವಿನ್ ಶಂಕರ್ ಅವರು, ಧರ್ಮರಾಜ್ ಅವರು, ಎಲ್ಲ ಭಾಳಷ್ಟು ಜನ, ಗೀತಾ ಮೇಡಮ್ ಅವರು ಎಲ್ಲ ಇಲ್ಲೇನು ಬಂದು ಹೆಣ್ಮಕ್ಳು ಎಲ್ಲರೂ ಬಂದಿದ್ದು. ದಯಮಾಡಿ ಎಲ್ಲರಿಗೂ ಏನಪ್ಪ ಅಂದ್ರೆ ಮತ್ತೊಮ್ಮೆ ಸ್ವಾಗತಿಸಿ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಕ್ಕಾಗಿ ವಂದನೆಗಳನ್ನು ಕಲಿಸಿ ನಾನು ಮಾತನಾಡಿಸಿ ಆಗಮಿಸಿರುವಂತಹ ಹಾಗೂ ಮುಖ್ಯ ಅತಿಥಿಗಳಾಗಿ ಕೇಂದ್ರ ಬಿಂದು ಆಗಿರುವಂಥ ಶಾಸಕರು, ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಅಲ್ಲಪುರ ಪಾಟೀಲ್ ಸರ್ ಅವರೇ, ಪೂಜ್ಯ ಮಹಾಪೌರರಾದಂಥ ಸೋದರರಾಗಿರುವಂಥ ಯಲ್ಲಪ್ಪ ನಾಯ್ಕೋಡಿ ಅಣ್ಣವರೇ, ಸ್ಥಾಯಿ ಸಮಿತಿ ಚೇರ್ಮನ್ರು ಆಗಿರುವಂಥ ಮೇಡಮ್ ಅವರೇ, ನಮ್ಮ ಕಾರ್ಪೊರೇಟರ್ ಆಗಿರುವಂಥ ನಿಂಗಮ್ಮ ಅವರೇ, ಬ್ಲಾಕ್ ಪ್ರೆಸಿಡೆಂಟ್ ಆಗಿರುವಂಥ ನಮ್ಮ ವಾಣಿಶ್ರೀ ಸಾಗರ್ಕರ್ ಅವರೇ, ಅಧಿಕಾರಿಗಳೇ, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಸೋದರ ಸೋದರಿಯರೇ, ಇವತ್ತು ಈ ಒಂದು ಕಾರ್ಯಕ್ರಮ ಬಹಳ ಪ್ರಮುಖವಾದಂಥ ಕಾರ್ಯಕ್ರಮ. ಯಾಕಂದರೆ ಮಹಿಳೆಯರು ಬಹಳ ಸಬಲೀಕರಣರಾಗಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಬೇಕು. ಏನೂ ಇಲ್ಲಾಂದ್ರೂ ಹೊಲಿಗೆ ಅಂತೂ ಎಲ್ಲರೂ ಕರೀತಾರೆ. ಎಲ್ಲ ಹೆಣ್ಮಕ್ಳು ಹಳ್ಳಿಗಳಲ್ಲಾಗಲಿ ಸಿಟಿಗಳಲ್ಲಿ ಅವ್ರಿಗೆ ಇದೊಂದು ಮಷಿನ್ ಅಂದರೆ ಭಾಳ ಮುಖ್ಯವಾದದ್ದು. ಯಾಕೆ ಹೊರಗಡೆ ಹೋಗೋಂಗಿರಲ್ಲ. ಈ ಒಂದು ಬ್ಲೌಸ್ ಹೊಲಿಬೇಕಾದ್ರೆ 500 ರೂಪಾಯಿ ಮಿನಿಮಮ್ ತೊಗೊತಾರೆ. ಅದು ಮತ್ತು ಡಿಸೈನ್ ಅಂದ್ರೆ ಮತ್ತು ಅದಕ್ಕೆ ಒಂದು 1000 ರೂಪಾಯಿ ತೊಗೊಳ್ತಾರೆ ಹೊರಗೆ. ಹೀಗಾಗಿ ಇದು ಭಾಳ ಮುಖ್ಯವಾದಂಥದ್ದು ಕೆಲಸ ಇದೆ. ತಾವೆಲ್ಲರೂ ಕೂಡ ಮಷಿನನ್ನು ತೊಗೊಂಡು ತಾವು ಕಲೀರಿ, ಮತ್ತು ಇನ್ನಿತರ ನಿಮ್ಮ ಆಜುಬಾಜು ಪಕ್ಕದಲ್ಲಿದ್ದಂಥ ಮಹಿಳೆಯರನ್ನು ಕಲಿಸಿ ಅವರಿಗೆ ಸ್ವಾವಲಂಬನೆ ಜೀವನ ಬದುಕಲಿಕ್ಕೆ ತಾವೆಲ್ಲರೂ ಕೂಡ ದಾರಿದೀಪಗಳಾಗಬೇಕು. ಈ ಒಂದು ಕಾರ್ಯಕ್ರಮ ಪ್ರಕ್ರಿಯೆ ವರ್ಷ ನಡೀತಾನೆ ಇರ್ತದೆ. ಈ ಸಲ ನಿಮಗೆ ಸಿಕ್ಕಿರ್ಬೋದು, ನೆಕ್ಸ್ಟ್ ಇನ್ನೊಂದು ಸಲ ಮತ್ತೊಬ್ಬರಿಗೆ ಅರ್ಜಿ ಯಾರು ಹಾಕ್ತಾರೆ ಅವರಿಗೆ ಸಿಗ್ತದೆ. ಒಳ್ಳೆ ರೀತಿಯಿಂದ ಕಲಿತು ತಾವೆಲ್ಲರೂ ಕೂಡ ಈ ಒಂದು ಇದರಲ್ಲಿ ಉದ್ಧಾರ ಆಗಬೇಕು. ಇನ್ನೂ ಅನೇಕ ಯೋಜನೆಗಳನ್ನು ನಮ್ಮ ಸರ್ಕಾರ ಏನೇನು ಕೊಡ್ತದೆ ಅದೆಲ್ಲ ಕೂಡ ನಾವು ಜಾರಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಪಂಚ ಗ್ಯಾರಂಟಿ ಅಧ್ಯಕ್ಷರಾಗಿ ನಾನು ಕೂಡ ಎಲ್ಲ ಮಹಿಳೆಯರಿಗೆ ಹೇಳ್ತಕ್ಕಂಥದ್ದು, ತಾವು ಈ ಗ್ಯಾರಂಟಿ ಯೋಜನೆಗಳನ್ನು ಒಳ್ಳೆ ರೀತಿಯಿಂದ ಪಡ್ಕೊಂಡು ಯಾರಿಗೇನು ಪಡ್ಕೊಂಡಿಲ್ಲ, ಈಗ ಎಲ್ರಿಗೆ 2,000 ಅಂತ ಎಲ್ರಿಗೂ ಬರ್ತಾ ಇದೆ. ಯಾರಿಗೆ ಅಂತ ಹೆಣ್ಮಕ್ಳಿಗೆ ಸಿಕ್ಕಿಲ್ಲ, ಯಾರು ಉಪಯೋಗ ತಗೋತಾ ಇಲ್ಲ, ತಾವೆಲ್ಲರೂ ಕೂಡ ನನ್ನ ಆಫೀಸ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ತಾವೆಲ್ಲರೂ ಬಂದು ನೀವೇನೇನು ಕುಂದುಕೊರತೆ ಇದ್ದರೂ ನನ್ನ ಕೈಲಾದಷ್ಟು ನಾನು ಕೂಡ ತಮಗೆ ಸಹಾಯ ಮಾಡಲಿಕ್ಕೆ ಹೇಳ್ತೀನಿ. ತಾವೆಲ್ಲರೂ ಕೂಡ ಸರ್ಕಾರದ ಬಂದಂಥ ಯೋಜನೆಗಳನ್ನು ಸದುಪಯೋಗ ಪಡ್ಕೊಂಡು ಒಂದು ದಾರಿದೀಪ ಆಗಿ ತಾವು ಕೂಡ ಹೆಣ್ಣುಮಕ್ಕಳು ನಾವು ಯಾರಿಗಿಂತಲೂ ಕಮ್ಮಿ ಇಲ್ಲ. ಈ ಒಂದು ಶಾಸಕರ ಕಾರ್ಯಾಲಯದಲ್ಲಿ ಕಳೆದ 22-23 ಸಾಲಿನ ಈ ದೇವರಾಜ ಅರಸು ಅಭಿವೃದ್ಧಿ ನಿಗಮದಿಂದ 35 ಮಹಿಳಾ ಫಲಾನುಭವಿಗಳಿಗೆ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡುವ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕ್ಷೇತ್ರದ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಯಲ್ಲಂಪ್ರಭು ಪಾಟೀಲ್ಜಿಯವರೇ ಮತ್ತು ಹಿರಿಯರು ಸಹೋದರಿಯಾದಂಥ ಮಾಜಿ ಮಹಾಪೌರರಾದಂಥ ಚಂದ್ರಿಕಾ ಅಕ್ಕನವರೇ, ಅದೇ ರೀತಿ ವಾಣಿಶ್ರೀ ಸಾಗರ್ ಅಕ್ಕನವರೇ ಮತ್ತು ನಮ್ಮ ಮಹಾನಗರ ಪಾಲಿಕೆಯ ಅಕೌಂಟ್ಸ್ ಕಮಿಟಿ ಅಧ್ಯಕ್ಷರಾದಂಥ ಇರ್ಫಾನ್ ಬೇಗಂರವರೇ, ಅದೇ ರೀತಿ ಇನ್ನೋರ್ವ ಸಹೋದರಿ ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ನಿಂಗಮ್ಮ ಕಟ್ಟಿಮನಿರವರೇ ಮತ್ತು ಬಾಬು ಒಂಟಿಯರವರೇ, ಶರಣು ನಮ್ಮ ಲಿಂಗರಾಜ್ ಕಣ್ಣಿಯವರೇ, ಪವನ್ ಕುಮಾರ್ ಅವರೇ ಮತ್ತು ಇನ್ನಿತರ ಎಲ್ಲ ಸ್ನೇಹಿತರಲ್ಲಿ ಕೂತಂಥ ಎಲ್ಲ ಸ್ನೇಹಿತರೆ ಮತ್ತು ಪತ್ರಿಕಾ ಬಳಗದವರೇ ಮತ್ತು ಫಲಾನುಭವಿಗಳೇ, ಇವತ್ತಿನ ದಿವಸ ಕಳೆದ 22-23 ಸಾಲಿನಲ್ಲಿ ಈ ದೇವರಾಜ ಅರಸುರವರ ಒಂದು ಅಭಿವೃದ್ಧಿ ನಿಗಮದಿಂದ ಈ ಒಂದು 35 ಜನರಿಗೆ ಉಚಿತವಾಗಿ ಹೊಲಿಗೆ ಯಂತ್ರಗಳನ್ನು ನೀಡಲಾಗ್ತಿದೆ. ಈ ಹೊಲಿಗೆ ಯಂತ್ರ ತಾವು ಪಡೆದುಕೊಂಡ ನಂತರ ತಾವು ಸ್ವಾವಲಂಬಿಗಳಾಗಿ ತಾವು ತಮ್ಮ ಜೀವನವನ್ನು ಸಾಗಿಸಬೇಕಂತೇಳಿ ಒಂದು ಸರ್ಕಾರದ ಉದ್ದೇಶದಿಂದ ಈ ಹೊಲಿಗೆ ಯಂತ್ರಗಳನ್ನು ನೀಡಲಾಗುತ್ತಿದೆ. ಏಕೆಂದರೆ ಮಹಿಳೆಯರು
ಮನೆಯಲ್ಲಿ ಕೇವಲ ತಮ್ಮ ಅಡುಗೆ ಮತ್ತು ಭಿನ್ನತರ ಕೆಲಸಗಳು ಮಾಡಿ ಖಾಲಿ ಕುಳಿತುವುದಕ್ಕಿಂತ ಈ ಹೊಲಿಗೆ ಯಂತ್ರ ಈ ಹೊಲಿಯುವುದನ್ನು ಕಲಿತ್ರೆ ಅವರಿಗೆ ಸಣ್ಣ ಪುಟ್ಟ ಒಂದು ಉದ್ಯೋಗ ಸಿಕ್ಕಂಗೆ ಆಗುತ್ತದೆ ಅಂತೇಳಿ ಸರ್ಕಾರ ಈ ಯೋಜನೆ ತಂದು ಶಾಸಕರ ಮುಖಾಂತರ ಶಾಸಕರ ಪ್ರಯತ್ನದಿಂದ ಈ ಹೊಲಿಗೆ ಯಂತ್ರ ವಿತರಣೆ ಮಾಡಲಾಗ್ತಿದೆ. ಅದಕ್ಕಾಗಿ ತಾವು ಹೊಲಿಗೆ ಯಂತ್ರವನ್ನು ಪಡೆದುಕೊಂಡು ತಾವು ಕಲಿತು ತಮ್ಮ ಅಕ್ಕಪಕ್ಕದ ಎಲ್ಲ ನೆರೆಹೊರೆಯವರಿಗೆ ಮಹಿಳೆಯರಿಗೆ ತಾವು ಸಹಿತ ಈ ಹೊಲಿಗೆ ಯಂತ್ರವನ್ನು ಹೊಲಿಯುವುದನ್ನು ಕಲಿಸಬೇಕಂತೇಳಿ ನಾನು ತಮ್ಮಲ್ಲಿ ಕೇಳುತ್ತಾ, ಮತ್ತು ಮುಂದಿನ ದಿನಗಳಲ್ಲಿ ತಾವು ಸಹಿತ ಸಶಸ್ತ್ರರಾಗಿ ಈ ಹೊಲಿಗೆ ಯಂತ್ರದ ಮುಖಾಂತರ ತಮ್ಮ ಸಣ್ಣ ಪುಟ್ಟ ಖರ್ಚಿನ ವ್ಯವಸ್ಥೆ ತಾವು ಮಾಡ್ಕೊತೀರಿ, ತಾವು ಮಾಡ್ಕೊಳ್ಬೇಕಂತ ಹೇಳುತ್ತಾ ಇಲ್ಲಿ ಕರೆಸಿ ಸನ್ಮಾನಿಸಿ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ नमस्कार। देखो कल हम इसको पूरा एग्रीकल्चर मटेरियल दिए, 3-4 लोड लारी, पूरा पाइप दिए, स्प्रे दिए, ट्रैक्टर दिए, राशि मशीन दिए और रोटी पकाने का मशीन दिए, खारा कूटने का मशीन दिए। सबका 2 मशीन जीप छोड़ के हर तरफ गांव में फिरा के उसको अनाउंस कर दिए। आज भी हम क्या हर वार्ड का इसका जनस्पंदन कार्यक्रम हम कल्याण मंडप बुला के करके सब स्कीम के बारे में बोलते और पेपर में भी देते और हमारे सोशल मीडिया में भी देते और पेपर में अनाउंस करते ये फलाना ये स्कीम है, आप ऑपरेशन डाल, ये लास्ट डेट बोल के देते हमेशा, वैसे है यार। थैंक यू सर। ದೇವರಾಜ ಅರಸು ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮದ ವತಿಯಿಂದ ಇವತ್ತು ಹೊಲಿಗೆ ಯಂತ್ರನ ಸುಮಾರು 36 ಜನ ಮಹಿಳೆಯರಿಗೆ ಇವತ್ತು ವಿತರಣೆ ಮಾಡಿದ್ದೇವೆ। ಇದರ ಉಪಯೋಗ ಏನಪ್ಪ ಅಂದರೆ ಮಹಿಳೆಯರು ತಮ್ಮ ಕಾಲ ಮೇಲೆ ತಾವು ನಿಂತು ತಮ್ಮ ಉಪಜೀವನ ಮಾಡ್ತಕ್ಕಂಥ ಉದ್ದೇಶ ಸರ್ಕಾರದ, ಆ ಉದ್ದೇಶಕ್ಕಾಗಿ ಇವರು ಹೊಲಿಗೆ ಯಂತ್ರ ತರಬೇತಿ ಪಡೆದಿರ್ತಕ್ಕಂಥವ್ರು ಅರ್ಜಿ ಕರೆದಾಗ ಅರ್ಜಿ ಹಾಕಿದರು। ಅವರೆಲ್ಲರಿಗೂ ಕೂಡ ಏನಪ್ಪ ಅಂದರೆ ಇವತ್ತು ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡಿದ್ದೇವೆ। ಇದರಿಂದ ತಮ್ಮ ಹೊಟ್ಟೆ ಉಪಜೀವನ ಮಾಡಿಕೊಂಡು ಅವ್ರ ಸಂಸಾರ ಸುಖವಾಗಿ ಬದುಕಲಿ ಅಂತೇಳಿ ಹಾರೈಸ್ತೀವಿ। ದೇವರಾಜ ಅರಸು ನಿಗಮದ ಅಡಿಯಲ್ಲಿ ಎಷ್ಟಾಗ್ಯಾವ ಸರ್ ಮಷೀನ್? 35 ಇದು 2023 इसमें आज जो है ना हमारा दिवंगत देवराज हिंदुड़ी का 23 में बुलाए थे, वो एप्लीकेशन सब स्कूटनी करके अब हम उसको मीटिंग बना के सब अफसर्स मीटिंग्स में मेंबर रहते, हमारे ईओ साहब भी मेंबर रहते, तहसीलदार रहते, सब हम मिलके मीटिंग करें। मीटिंग करके 14 तारीख को 9/2024 को तहसीलदार और तालूका पंचायत अधिकारी, तालूका ಮಟ್ಟದ ಅಧಿಕಾರಿ, ಹಿಂದುಳಿದ ವರ್ಗದ ಕಲ್ಯಾಣ ಅಧಿಕಾರಿ, ವಾಸವಿ ನಿಗಮದ ನಿರ್ದೇಶಕ ಮಂಡಳಿ, ದೇವರಾಜ ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮದ ಕಲಬುರಗಿ ಸದಸ್ಯ ಕಾರ್ಯದರ್ಶಿ, ಇವರೆಲ್ಲ 7 ಜನ ಸದಸ್ಯರು ಸೇರಿ ಇದನ್ನು ಆಯ್ಕೆ ಮಾಡಿ ಇವತ್ತು ಅದನ್ನು ವಿತರಣೆ ಮಾಡಿದ್ದೇವೆ। ಹೆಣ್ಮಕ್ಳು तम काल ಮೇಲೆ गाँव के ऊपर नोटियाना उसके उपजीवन इसमें इस्तेमाल करना बोलते हैं। सर इन स्कीम्स के बारे में सिटी में अवेयरनेस